ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಈ ಸಾರಿಗೆ ನೌಕರರಿಗೆ ಸಂಬಳ ಬಾಕಿ ಇದೆ, ಸಂಬಳ ಕೊಡ್ತೇವೆ ಅನ್ನುವಂತ ಆಶ್ವಾಸನೆಯನ್ನ ಕೊಟ್ಟರೂ ಕೂಡ ಅದು ಆಗಿಲ್ಲ. ಹಾಗಾಗಿ ಈಗ ಮುಷ್ಕರದ ಹಾದಿಯನ್ನ ಹಿಡಿದಿದ್ದಾರೆ, ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳೇನಿದೆ ಇದು ಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತೆ, ಆದರೆ ಗುತ್ತಿಗೆ ಆಧಾರದಲ್ಲಿ ಇರೋರಿಗೂ ಕೂಡ ಸಂಬಳ ನೀಡಲಾಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ನೌಕರರ ಸಮರ ಈಗ ಮುಂದುವರಿತಾ ಇದೆ, ಸಂಬಳ ಬಾಕಿ ಇದೆ, ಬಸ್ ರಸ್ತೆಗಿಳಿಸೋದಿಲ್ಲ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಹೇಳ್ತಾ ಇರೋದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕತ್ರಿಗುಪ್ಪೆ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಕತ್ರಿಗುಪ್ಪೆ ಡಿಪೋದ 100ಕ್ಕೂ ಹೆಚ್ಚು ಚಾಲಕರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹೊರಗುತ್ತಿಗೆ ಆಧಾರದ ಮೇಲೆ ಎಲೆಕ್ಟ್ರಿಕ್ ಬಸ್ಗಳು ಸಂಚಾರವನ್ನ ಮಾಡುತ್ತೆ. ಸಂಬಳ ನೀಡದೆ ಕಾರಣ ಡಿಪೋದಲ್ಲೇ ಬಸ್ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯಾದ್ಯಂತ ಮತ್ತೆ ಸಾರಿಗೆ ಸಂಚಾರ ಸ್ತಬ್ಧ ಆಗತ್ತಾ ಅನ್ನುವಂತ ಪ್ರಶ್ನೆ. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಈಗ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಅಕ್ಟೋಬರ್ 15ರಿಂದ ಸಾರಿಗೆ ನೌಕರರಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆಯ ಹಾದಿಯನ್ನು ತುಳಿತಾ ಇದ್ದಾರೆ. ಆಗಸ್ಟ್ನಲ್ಲೇ ಬಸ್ ಅನ್ನ ನಿಲ್ಲಿಸಿ ನೌಕರರು ಮುಷ್ಕರ ಮಾಡಿದ್ರು. ಆ ಮುಷ್ಕರದ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿತ್ತು ಅನ್ನೋದು ಕೂಡ ನಿಮಗೆ ಎಲ್ರಿಗೂ ಕೂಡ ನೆನಪಿರಬಹುದು. ಈಗ ಕೋರ್ಟ್ ಆನಂತರದಲ್ಲಿ ತಡೆಯಾಜ್ಞೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆದ್ರು. ಈಗ ಮತ್ತೆ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಬೇಡಿಕೆ ಈಡೇರಲಿಲ್ಲ, ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 15ರಿಂದ ಹೋರಾಟ ನಡೆಸೋದಕ್ಕೆ ಈಗ ತೀರ್ಮಾನವನ್ನ ಕೂಡ ಮಾಡಲಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಹುಬ್ಬಳ್ಳಿ, ಕಲಬುರಗಿಯಲ್ಲೂ ಕೂಡ ಸತ್ಯಾಗ್ರಹ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. 5 ದಿನ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ತೀರ್ಮಾನವನ್ನ ಕೂಡ ಈಗ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಈ ಸಾರಿಗೆ ನೌಕರರಿಗೆ ಸಂಬಳ ಬಾಕಿ ಇದೆ, ಸಂಬಳ ಕೊಡ್ತೇವೆ ಅನ್ನುವಂತ ಆಶ್ವಾಸನೆಯನ್ನ ಕೊಟ್ಟರೂ ಕೂಡ ಅದು ಆಗಿಲ್ಲ. ಹಾಗಾಗಿ ಈಗ ಮುಷ್ಕರದ ಹಾದಿಯನ್ನ ಹಿಡಿದಿದ್ದಾರೆ, ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳೇನಿದೆ ಇದು ಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತೆ, ಆದರೆ ಗುತ್ತಿಗೆ ಆಧಾರದಲ್ಲಿ ಇರೋರಿಗೂ ಕೂಡ ಸಂಬಳ ನೀಡಲಾಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ನೌಕರರ ಸಮರ ಈಗ ಮುಂದುವರಿತಾ ಇದೆ, ಸಂಬಳ ಬಾಕಿ ಇದೆ, ಬಸ್ ರಸ್ತೆಗಿಳಿಸೋದಿಲ್ಲ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಹೇಳ್ತಾ ಇರೋದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕತ್ರಿಗುಪ್ಪೆ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಕತ್ರಿಗುಪ್ಪೆ ಡಿಪೋದ 100ಕ್ಕೂ ಹೆಚ್ಚು ಚಾಲಕರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹೊರಗುತ್ತಿಗೆ ಆಧಾರದ ಮೇಲೆ ಎಲೆಕ್ಟ್ರಿಕ್ ಬಸ್ಗಳು ಸಂಚಾರವನ್ನ ಮಾಡುತ್ತೆ. ಸಂಬಳ ನೀಡದೆ ಕಾರಣ ಡಿಪೋದಲ್ಲೇ ಬಸ್ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯಾದ್ಯಂತ ಮತ್ತೆ ಸಾರಿಗೆ ಸಂಚಾರ ಸ್ತಬ್ಧ ಆಗತ್ತಾ ಅನ್ನುವಂತ ಪ್ರಶ್ನೆ. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಈಗ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಅಕ್ಟೋಬರ್ 15ರಿಂದ ಸಾರಿಗೆ ನೌಕರರಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆಯ ಹಾದಿಯನ್ನು ತುಳಿತಾ ಇದ್ದಾರೆ. ಆಗಸ್ಟ್ನಲ್ಲೇ ಬಸ್ ಅನ್ನ ನಿಲ್ಲಿಸಿ ನೌಕರರು ಮುಷ್ಕರ ಮಾಡಿದ್ರು. ಆ ಮುಷ್ಕರದ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿತ್ತು ಅನ್ನೋದು ಕೂಡ ನಿಮಗೆ ಎಲ್ರಿಗೂ ಕೂಡ ನೆನಪಿರಬಹುದು. ಈಗ ಕೋರ್ಟ್ ಆನಂತರದಲ್ಲಿ ತಡೆಯಾಜ್ಞೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆದ್ರು. ಈಗ ಮತ್ತೆ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಬೇಡಿಕೆ ಈಡೇರಲಿಲ್ಲ, ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 15ರಿಂದ ಹೋರಾಟ ನಡೆಸೋದಕ್ಕೆ ಈಗ ತೀರ್ಮಾನವನ್ನ ಕೂಡ ಮಾಡಲಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಹುಬ್ಬಳ್ಳಿ, ಕಲಬುರಗಿಯಲ್ಲೂ ಕೂಡ ಸತ್ಯಾಗ್ರಹ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. 5 ದಿನ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ತೀರ್ಮಾನವನ್ನ ಕೂಡ ಈಗ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಈ ಸಾರಿಗೆ ನೌಕರರಿಗೆ ಸಂಬಳ ಬಾಕಿ ಇದೆ, ಸಂಬಳ ಕೊಡ್ತೇವೆ ಅನ್ನುವಂತ ಆಶ್ವಾಸನೆಯನ್ನ ಕೊಟ್ಟರೂ ಕೂಡ ಅದು ಆಗಿಲ್ಲ. ಹಾಗಾಗಿ ಈಗ ಮುಷ್ಕರದ ಹಾದಿಯನ್ನ ಹಿಡಿದಿದ್ದಾರೆ, ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳೇನಿದೆ ಇದು ಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತೆ, ಆದರೆ ಗುತ್ತಿಗೆ ಆಧಾರದಲ್ಲಿ ಇರೋರಿಗೂ ಕೂಡ ಸಂಬಳ ನೀಡಲಾಗ್ತಾ ಇಲ್ಲ ಅನ್ನುವಂತ ಮಾಹಿತಿ. ನೌಕರರ ಸಮರ ಈಗ ಮುಂದುವರಿತಾ ಇದೆ, ಸಂಬಳ ಬಾಕಿ ಇದೆ, ಬಸ್ ರಸ್ತೆಗಿಳಿಸೋದಿಲ್ಲ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಹೇಳ್ತಾ ಇರೋದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕತ್ರಿಗುಪ್ಪೆ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಕತ್ರಿಗುಪ್ಪೆ ಡಿಪೋದ 100ಕ್ಕೂ ಹೆಚ್ಚು ಚಾಲಕರಿಂದ
ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹೊರಗುತ್ತಿಗೆ ಆಧಾರದ ಮೇಲೆ ಎಲೆಕ್ಟ್ರಿಕ್ ಬಸ್ಗಳು ಸಂಚಾರವನ್ನ ಮಾಡುತ್ತೆ. ಸಂಬಳ ನೀಡದೆ ಕಾರಣ ಡಿಪೋದಲ್ಲೇ ಬಸ್ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯಾದ್ಯಂತ ಮತ್ತೆ ಸಾರಿಗೆ ಸಂಚಾರ ಸ್ತಬ್ಧ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಈಗ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಅಕ್ಟೋಬರ್ 15ರಿಂದ ಸಾರಿಗೆ ನೌಕರರಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆಯ ಹಾದಿಯನ್ನು ತುಳಿತಾ ಇದ್ದಾರೆ. ಆಗಸ್ಟ್ನಲ್ಲೇ ಬಸ್ ಅನ್ನ ನಿಲ್ಲಿಸಿ ನೌಕರರು ಮುಷ್ಕರ ಮಾಡಿದ್ರು. ಆ ಮುಷ್ಕರದ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿತ್ತು ಅನ್ನೋದು ಕೂಡ ನಿಮಗೆ ಎಲ್ರಿಗೂ ಕೂಡ ನೆನಪಿರಬಹುದು. ಈಗ ಕೋರ್ಟ್ ಆನಂತರದಲ್ಲಿ ತಡೆಯಾಜ್ಞೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆದ್ರು. ಈಗ ಮತ್ತೆ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಬೇಡಿಕೆ ಈಡೇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 15ರಿಂದ ಹೋರಾಟ ನಡೆಸೋದಕ್ಕೆ ಈಗ ತೀರ್ಮಾನವನ್ನ ಕೂಡ ಮಾಡಲಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಹುಬ್ಬಳ್ಳಿ, ಕಲಬುರಗಿಯಲ್ಲೂ ಕೂಡ ಸತ್ಯಾಗ್ರಹ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. 5 ದಿನ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ತೀರ್ಮಾನವನ್ನ ಕೂಡ ಈಗ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಈ ಸಾರಿಗೆ ನೌಕರರಿಗೆ ಸಂಬಳ ಬಾಕಿ ಇದೆ, ಸಂಬಳ ಕೊಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನ ಕೊಟ್ಟರೂ ಕೂಡ ಅದು ಆಗಿಲ್ಲ. ಹಾಗಾಗಿ ಈಗ ಮುಷ್ಕರದ ಹಾದಿಯನ್ನ ಹಿಡಿದಿದ್ದಾರೆ. ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳೇನಿದೆ ಇದು ಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತೆ. ಆದರೆ ಗುತ್ತಿಗೆ ಆಧಾರದಲ್ಲಿ ಇರೋರಿಗೂ ಕೂಡ ಸಂಬಳ ನೀಡಲಾಗ್ತಾ ಇಲ್ಲ ಅನ್ನುವಂಥ ಮಾಹಿತಿ. ನೌಕರರ ಸಮರ ಈಗ ಮುಂದುವರಿತಾ ಇದೆ. ಸಂಬಳ ಬಾಕಿ ಇದೆ, ಬಸ್ ರಸ್ತೆಗಿಳಿಸೋದಿಲ್ಲ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಹೇಳ್ತಾ ಇರೋದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕತ್ರಿಗುಪ್ಪೆ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಕತ್ರಿಗುಪ್ಪೆ ಡಿಪೋದ 100ಕ್ಕೂ ಹೆಚ್ಚು ಚಾಲಕರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹೊರಗುತ್ತಿಗೆ ಆಧಾರದ ಮೇಲೆ ಎಲೆಕ್ಟ್ರಿಕ್ ಬಸ್ಗಳು ಸಂಚಾರವನ್ನ ಮಾಡುತ್ತೆ. ಸಂಬಳ ನೀಡದೆ ಕಾರಣ ಡಿಪೋದಲ್ಲೇ ಬಸ್ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯಾದ್ಯಂತ ಮತ್ತೆ ಸಾರಿಗೆ ಸಂಚಾರ ಸ್ತಬ್ಧ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಈಗ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಅಕ್ಟೋಬರ್ 15ರಿಂದ ಸಾರಿಗೆ ನೌಕರರಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆಯ ಹಾದಿಯನ್ನು ತುಳಿತಾ ಇದ್ದಾರೆ. ಆಗಸ್ಟ್ನಲ್ಲೇ ಬಸ್ ಅನ್ನ ನಿಲ್ಲಿಸಿ ನೌಕರರು ಮುಷ್ಕರ ಮಾಡಿದ್ರು. ಆ ಮುಷ್ಕರದ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿತ್ತು ಅನ್ನೋದು ಕೂಡ ನಿಮಗೆ ಎಲ್ರಿಗೂ ಕೂಡ ನೆನಪಿರಬಹುದು. ಈಗ ಕೋರ್ಟ್ ಆನಂತರದಲ್ಲಿ ತಡೆಯಾಜ್ಞೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆದ್ರು. ಈಗ ಮತ್ತೆ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಬೇಡಿಕೆ ಈಡೇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 15ರಿಂದ ಹೋರಾಟ ನಡೆಸೋದಕ್ಕೆ ಈಗ ತೀರ್ಮಾನವನ್ನ ಕೂಡ ಮಾಡಲಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಹುಬ್ಬಳ್ಳಿ, ಕಲಬುರಗಿಯಲ್ಲೂ ಕೂಡ ಸತ್ಯಾಗ್ರಹ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. 5 ದಿನ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ತೀರ್ಮಾನವನ್ನ ಕೂಡ ಈಗ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಈ ಸಾರಿಗೆ ನೌಕರರಿಗೆ ಸಂಬಳ ಬಾಕಿ ಇದೆ, ಸಂಬಳ ಕೊಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನ ಕೊಟ್ಟರೂ ಕೂಡ ಅದು ಆಗಿಲ್ಲ. ಹಾಗಾಗಿ ಈಗ ಮುಷ್ಕರದ ಹಾದಿಯನ್ನ ಹಿಡಿದಿದ್ದಾರೆ. ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳೇನಿದೆ ಇದು ಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತೆ. ಆದರೆ ಗುತ್ತಿಗೆ ಆಧಾರದಲ್ಲಿ ಇರೋರಿಗೂ ಕೂಡ ಸಂಬಳ ನೀಡಲಾಗ್ತಾ ಇಲ್ಲ ಅನ್ನುವಂಥ ಮಾಹಿತಿ. ನೌಕರರ ಸಮರ ಈಗ ಮುಂದುವರಿತಾ